ಅಯ್ಯೋ ಈ ಬಿಡಾಡಿ ಅದಕ್ಕೆ ಬಂದ್ಲಪ್ಪ ಈಗ. ಬಾರ್ಲೆ ಪ್ರೇಮಿ, ಯಾಕೆ ಆರಾಮ್ ಬಂದ್ಬಿಟ್ಟಲ್ಲ? ಏನಿಲ್ಲವ, ಮನೆಯಾಗೆ ಒಂಚೂರು ಹಸಿಮೆಣಸಿನ್ಕಾಯಿ ಖಾಲಿ ಆಗಿದ್ದು, ಒಂದೆರಡು ಇಸ್ಕೊಂಡು ಹೋಗೋಣ ಅಂತ ಬಂದು ನೋಡು. ಇಲ್ಲ ಬಿಡಾಡಿ ಏನೋ ತೀಟ ಮಾಡಕ್ಕೆ ಬಂದಿದ್ದಾಳೆ, ಹಸಿಮೆಣಸಿನ್ಕಾಯಿ ಇಸ್ಕೊಂಡು ಹೋಗಿ ಬಂದಿದ್ದಾಳಂತೆ. ಹಸಿಮೆಣಸಿನ್ಕಾಯಿ ಹೌದಾ? ತರ್ತಂತ ತಡಿಲೆ. ಅಯ್ಯ ಸುಶ್ಲಕ್ಕ ಬಾಯ್ಲಿ, ತರುವಂತ ಬಾಯ್ಲಿ. ನೋಡಿಕಿನ ಕೆತಕಕ್ಕೆ ಬಂದಿದ್ದಾಳೆ, ಮತ್ತೆ ಹಸಿಮೆಣಸಿನ್ಕಾಯಿ ನೆಪ ಇಟ್ಕೊಂಡು ಬಂದಿದ್ದಾಳೆ ಬಿಡಾಡಿ. ಏನು ಹೇಳಿ ಪ್ರೇಮಿ? ಅಯ್ಯ ನಿನಗೊಂದು ವಿಚಾರ ಗೊತ್ತಾ? ಏನ್ಲೇ ಅದು? ಅದೇ ಶಾರದಕ್ಕ ನೀನು ವಾರಗಿತ್ತಿ ಇದು ಅದೇ ಹುಡುಗನ ಏನೋ ಇಷ್ಟಪಟ್ಟಿದ್ದಾಳೆ ಅಂತ ಅಂದ್ಲಲ್ಲ ಪವಿತ್ರ, ಅದೇ ಹುಡುಗನ ಜೊತೆಗೆ ಮದುವೆ ಮಾಡ್ತಾರಂತೆ. ಹೌದಾ? ಮಾಡ್ಲಿ ತಗ ಮಾಡ್ಲಿ. ಅದಕ್ಕೆ ಕಾಕಂಗೆ ಕುಂತಿದ್ರನ ಈಗ ಒಳ್ಳೆ ಸ್ವರ ಸಿಗ್ತಾ ಮತ್ತೆ ಮಾಡ್ತಾರ ತಗ ಮತ್ತೆ. ಅದೇ ಹುಡುಗಿಗೆ ಕೊಟ್ಟು ಮಾಡ್ತೀವಿ ಅಂತಂದು ಹೇಳಕತ್ತಿದ್ಲು. ಕೊಡದೆ ಏನು ಮಾಡ್ತಾಳೆ ತಗ ಮತ್ತೆ. ಫಸ್ಟಿಂದಕ್ಕೆ ವರದಕ್ಷಿಣೆ ಗೆದ್ದಕ್ಷಿಣೆ ಎಲ್ಲ ದೀಡ ಕೊಡೋಕಿತ್ತ, ಮತ್ತು ಅದನ್ನ ಅಷ್ಟಕ್ಕಂದು ಎಲ್ಲಿಂದ ತಗೊಂಡು ಕೊಡ್ತಾಳೆ ಅವಳು. ಅದಕ್ಕೆ ಮಗಳು ಇಷ್ಟಪಟ್ಟಿದ್ದಾಳೆ ಅಂದು ಪುಕ್ಸಟ್ಟೆ ಮದುವೆ ಮಾಡಿ ಕಳ್ಸೋಣ ಅಂತಂದು ಕುಂತೋದಾಳನ. ಹೌದಾ? ಹಂಗಂತೀಯ? ಅಯ್ಯ ಅವ್ರ ಹತ್ರಕ್ಕೇನು ದುಡ್ಡಿಗೆ ಬರನೇ ಮರಗಿತ್ತಿ. ಮಗ ನೋಡಿದ್ರೆ ಪಾರಿನಾಗ ಕೆಲಸ ಮಾಡ್ತಾನೆ, ಇನ್ನು ಸಣ್ಣ ದುಡ್ಡಿಗೆ ಅದು ಓದ್ತೈತಿ. ಅವ್ರಿಗೇನು ಹೊಲ್ದಾಗ ಅದ್ರಾಗೆಲ್ಲ ಬೆಳೆ ಎಲ್ಲ ಚೆನ್ನಾಗಿ ಐತಿ, ಈ ದುಡ್ಡಿನ ಏನು ಬರನೇ? ಇಷ್ಟು ಕೇಳಿರ್ತಾರಲ್ಲವ ಇಷ್ಟು ಕೊಡ್ರಿ ಅಂತಂದು, ಅದನ್ನೇ ಯಾಕೆ ಕೊಡೋಣ, ಅದು ಇದ್ರೆ ನಮಗೆ ಉಳಿತತ್ತಲ್ಲ ಅಂತಂದು ತಲೆ ಓಡಿಸ್ತಾರವ. ಅದು ಹೋಗ್ಲಿ, ನಿನ್ನ ಮಗಳದೇನವ ಕತೆ? ಏನಾಯ್ತು ಈಗ? ಏನು ಮಾಡಿದ್ರಿ? ನನಗೆ ಗೊತ್ತಲೇ ನೀನು ಎದಕ್ಕೆ ಬಂದಿದೀಯಾ ಇಲ್ಲಿಗೆ ಅಂತಂದು. ಮೆಣಸಿನ್ಕಾಯಿ ನೆಪ ಇಟ್ಕೊಂಡು ಇರಾಬರ ಸುದ್ದಿನೆಲ್ಲ ಬಗದು ಹೊಟ್ಟೆ ಹಾಕಿಂದು ಹೋಗೋಣ ಅಂತಂದು ಬಂದಿದೀಯನಲ್ಲ. ಅಯ್ಯೋ ಶಿವನೇ, ಇದ್ಯಾಕೆ ಹಿಂಗೆ ಮಾತಾಡ್ತಿದೀಯಾ? ನಾ ಬಂದದ್ದು ಮೆಣಸಿನ್ಕಾಯಿ ಇಸ್ಕೊಂಡು ಹೋಗಕ್ಕೆ ಅಂತಾನೆ ಹಂಗೆ ಸುಮ್ಮನೆ ಕೇಳ್ದಷ್ಟೇಯ. ಇಡೋ ತನಕ ಆಕಿ ವಿಚಾರ ಮಾತಾಡೋಕ್ರೆ ಸುಮ್ಮನೆ ಇದ್ದೆ. ಈಗ ನೋಡು ತನ್ನ ಮಗಳದ್ದು ಬಂತಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೀಯನಲ್ಲ. ನನ್ನ ಮಗಳದಲ್ಲ, ನೀ ಬಂದಿರೋದು ಎದಕ್ಕೆ ಅನ್ನೋದು ನನಗೆ ಗೊತ್ತೈತಿ. ಬಂದು ಇಲ್ಲಿ ಕಿಡ್ಡಿ ಹಚ್ಚೋಗೋಣ ಅಂತ ಬಂದಿದೀಯ ನೀನು. ಹೋಗು ಹೋಗು, ಗೊತ್ತಾಯ್ತು ನನಗೆ. ಇನ್ನೊಂದು ಪಟ ಇಲ್ಲಿ ಬಂದ್ಗಿಂದಿ ನೋಡು, ಬರೀ ಇಂಥವೇ ಮಾಡ್ಕೊಂತ ಓಡಾಡು. ಅವ್ರ ಮನೆಯಿಂದ ಇವ್ರ ಮನೆಗೆ, ಇವ್ರ ಮನೆಯಿಂದ ಅವ್ರ ಮನೆಗೆ ಹಚ್ಚೋದೆ ಬೆಂಕಿಯ. ಅಯ್ಯೋ ನಮಗೆ ಗೊತ್ತಿಲ್ಲದೇನು ವಿಚಾರ ತಗ. ನಿನ್ನ ಮಗಳ ಅವತ್ತು ಅವನ ಪವಿತ್ರ ಗೊತ್ತು ಮಾಡಿದ್ದು ಹುಡುಗನ ಜೊತೆ ಕಾರ್ನಾಗ ಹೋಗಿದ್ದು ನಾವೇನು ನೋಡಿಲ್ಲ ಅಂತ ತಿಳ್ಕೊಂಡಿದೀಯ? ಎಲ್ಲರೂ ನೋಡಿದೇವಿ, ಎಲ್ಲರಿಗೂ ಗೊತ್ತೈತಿ, ಇಡೀ ಊರಿಗೆ ಗೊತ್ತೈತಿ ಏನಾಗೈತಿ ಏನು ಬಿಟ್ಟತಿ ಅಂತಂದು. ಈಕಿ ಬೇರೆ ಮತ್ತೆ ಅದ್ರ ಬೇರೆ ಸ್ಪೆಷಲಾಗಿ ಏನಾರ ಕೇಳಿದ್ನೇನ ನಾನು. ನಿನ್ನ ಮನೆಗೆ ಅಲ್ಲಿ ಹೋಗು, ಮೆಣಸಿನ್ಕಾಯಿ ಬೇಕಾದಷ್ಟು ಜನ ಮನೆ ಅದಾವ, ಅಲ್ಲಿ ಹೋಗಿ ಇಸ್ಕೊಂತಾನೆ. ಹೋಗಿ ಮತ್ತೆ ಯಾವಕ್ಕೆ ಯಾರ ಬಿಡಾಡಾರ ಮನೆಗೆ ಹೋಗಿ ಇಸ್ಕೊಂಡು ಮಾಡ್ಕೊಂಡು ನೆಕ್ ಹೋಗು. ಮತ್ತಿನ್ನೂ ನಿಂತದಾಳೆ ಇಲ್ಲಿ ಮಗ ನೋಡ್ಕೊಂತ. ನಿನಗೈತಲ್ಲ ಸೊಕ್ಕು ಸರಿಯಾಗಿ ಮುರಿತ ತಡಿ, ನಿನಗೆ ಸಾಮಾನ್ಯಕ್ಕಲ್ಲ, ಭಾರಿ ಅನ್ಭವಿಸ್ತೀನಿ ನೀನು. ಯಾವಳಿ ಬೇಕು ನಿನ್ನ ಮನೆದು? ಮಂಗ್ಲ ಮತ್ತೆ ಹೊಂಡದ ರೆಡಿನ ಹಂಗಾರೆ? ಅವ್ರಿಗೆ ಫೋನ್ ಹಚ್ಚಿ ಹೇಳಿದ ನಾನು ಬೆಳಗ್ಗೆನೆಯ ಬರ್ತಾವೆ ಮಧ್ಯಾಹ್ನದಂಗೆ ಅಂತಂದು. ಬನ್ನಿ ಅಂತಂದು ಹೇಳಿದಾರೆ. ಮತ್ತೆ ನಿನ್ನ ಮಗ ಎಲ್ಲಿ? ಹ್ಞೂ ರೀ, ಅವನು ರೆಡಿ ಅದಾನೆ, ರೆಡಿ ಹಾಕದಾನೆ, ಹೊಂಡದ ಇನ್ನೇನು. ನೋಡು, ಅವ್ರ ಮುಂದೆ ನನ್ನ ಮಗನ ಮದುವೆನ ಭಾಳ ಗ್ರ್ಯಾಂಡ ಮಾಡ್ಬೇಕು ಅಂತಂದು ಅನ್ಕೊಂಡದ ನಾನು. ನನ್ನ ಮಗನಿಗೆ ಹೆಣ್ಣು ಕೊಡ್ಲಿಲ್ಲ ಅವರು. ಈಗ ಅದೇ ಅವ್ರದೇ ಸಂಸಾರದಾಗೆ ಒಂದು ಹೆಣ್ಣು ನೋಡ್ಕೊಂಡು ಮಾಡ್ಕೊಂತ ಇರೋದು. ಈಗ ಅವ್ರ ಸ್ವಂತ ತಮ್ಮನ ಮಗಳನ್ನೆಯ ಹೆಂಗೆ ಧೂಮನಾಗ ಮಾಡ್ಬೇಕು ನೋಡಂಗೆ ಮದ್ವೆಯ. ಹ್ಞೂ ರೀ, ಅವ್ರಿಗೂ ಒಬ್ಬಳೆ ಮಗಳು, ನಮಗೂ ಒಬ್ಬನೇ ಮಗ ಅಲ್ಲ ಇರೋರು. ಮತ್ತೆ ಗ್ರ್ಯಾಂಡಾಗೆ ಮಾಡೋಣ ತಗೊಳ್ರಿ, ಏನೈತೆ ಅದ್ರಾಗೆ ಉಳಿಸಿ ಗಂಟು ಕಟ್ಟಿಡೋ ಅಂಥದ್ದು ಮಾಡೋಣಂತೆ. ಆದರೆ ನಾನು ಹೇಳೋದು ಹಿಂಗೆ ಕೇಳ್ರಿ, ಜಿದ್ದಿಗೆ ಮಾತ್ರ ಬೀಳ್ಬೇಡ್ರಿ. ಸುಮ್ಮನೆ ಎದಕ್ಕೆ ಬೇಕು? ಈಗ ನನ್ನ ಮಗ ಇರೋದಕ್ಕೂ ಅದಕ್ಕೂ ಸುಮ್ಮನೆ ಮತ್ತೆ ಇದನ್ನು ಕೆಡ್ತು ಅಂದರೆ ಮತ್ತೆ ಇನ್ನೆಲ್ಲಿ ಹುಡ್ಕೊಂತ ಹೋಗಿರಿ ಹೆಣ್ಣ? ಆದಷ್ಟು ಸುಮ್ಮನೆ ನಾವು ಜಾಸ್ತಿ ಇದು ಮಾಡೋದಕ್ಕಿಂತ ಗೊತ್ತಿಲ್ದಂಗೆ ಸುಮ್ಮನೆ ಮದುವೆ ಮಾಡೋದೇ ಒಳ್ಳೇದು ಅನ್ನಿಸ್ತದೆ ನೋಡ್ರಿ ನನಗೆ. ಹಂಗಂತ ನನ್ನ ಮಗನ ಕದ್ದು ಮುಚ್ಚಿ ಮದುವೆ ಮಾಡಕತ್ತ? ಎಲ್ಲರಿಗೂ ಗೊತ್ತಾಗ್ಲಿ, ಯಾರ್ಯಾರದ್ರ ಎಲ್ಲರಿಗೂ ಅವ್ರನ್ನ ಕರಿತಾನೆ, ಅವ್ರನ್ನೇನು ಬಿಡೋದಿಲ್ಲ. ಬರ್ರಿ ನನ್ನ ಮಗನ ಮದುವೆಗೆ ಉಣ್ಕೊಂಡು ಹೋಗುವಂತ್ರಿ ಅಂತಂದು. ಏನಾರ ಮಾಡ್ರಪ್ಪ, ಆದರೆ ನನ್ನ ಮಗನ ಮದುವೆ ಮಾತ್ರ ನಡಿಬೇಕು ನೋಡಿ, ಅಷ್ಟೇ ನಾನು ಕೇಳ್ಕೊಳೋದು ನಿಮಗೆ. ನಿಮ್ಮದು ಏನಾರ ಮಾಡ್ಕೊಳ್ರಿ, ಏನಾರ ಬಿಟ್ಕೊಳ್ರಿ, ಸುಸೂತ್ರವಾಗಿ ಮದುವೆ ಒಂದಾದ್ರೆ ಸಾಕು. ಮನೆ ಸೊಸೆ ಒಂದು ಮನೆ ತುಂಬಿದ್ರೆ ಸಾಕು ನೋಡಿ ನನಗೆ. ಹ್ಞೂ ಮನೆ ಸೊಸೆನೂ ತುಂಬ್ತಾಳೆ, ಎಲ್ಲದೂ ತುಂಬ್ತತಿ. ಮನೇನೂ ನಡೀತತಿ, ಯಾರಿಂದ ಏನು ನಿಲ್ಲೋದಿಲ್ಲ. ಅವ್ರಿಗೂ ಗೊತ್ತಾಗ್ಬೇಕಲ್ಲ. ನನ್ನ ಮಗಳನ್ನ ಕೊಡದೇ ಇದ್ರು ನೋಡಿ ಹೆಂಗೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋದ್ರು ಅದೇ ಊರ್ನಾಗೆ, ಅದೇ ಅಣ್ಣ ತಮ್ಮ ಮನೆಗೆ ಅಂತಂದು ಅನ್ಕೋಬೇಕಲ್ಲ ಅವರು. ಅಷ್ಟು ಸುಲಭ ಅಂತ ಅನ್ಕೊಂಡಿದ್ದು ಏನು ನೀನು? ಸರಿ ಹೊಣ್ಣು ನಡ್ರಿ, ಗಡಗಡೆಯ ಹೊತ್ತಾತು. ಹೋಗಿ ಹಂಗೆ ನೋಡ್ಕೊಂಡು ಹಂಗೆ ಹಿಂಗೆ ವಾಪಸ್ ಬರೋಣಂತೆ. ಭಾಳ ಹೊತ್ತೇನು ಕುಂದ್ರೋದೇನು ಬೇಡ. ಸರಿ ನಡ್ರಿ, ನೀವು ಬಂದೆ ರೀ. ಎಲ್ಲಿಗೆ ಹೊಂಟಿರಿ? ಹೊರ ಒಂಚೂರು ಕೆಲಸ ಐತೆ, ಹೋಗ್ಬರ್ತೇನೆ. ಇವತ್ತು ನೀವು ಎಲ್ಲಿಗೂ ಹೋಗೋದು ಬೇಡ, ಮನೆಯಾಗೆ ಇರ್ರಿ. ಯಾಕೆ? ಅಲ್ರಿ, ಆ ಹುಡುಗಿ ನೋಡಕ್ಕೆ ಬರಕತ್ತಾರ ಅಂತ ಹೇಳಿದ್ನಲ್ಲ ನನ್ನ ರಾತ್ರಿನಾಗಿಯ. ಇವತ್ತು ಬರ್ತಾ ಇದಾರ ಅವರು. ಅಲ್ಲ, ಯಾರು ಕರ್ಸೋ ಅಂದ್ರು ನಿನಗೆ ಇವತ್ತಯ್ಯ? ನೀನು ತಿಳ್ದಂಗೆ ಮಾಡಕತ್ತೀಯಲ್ಲ, ಯಾಕಯ್ಯ? ನಿಂದು ದೊಡ್ಡಸ್ತಿಕೆ ಆಗ್ಬಿಟ್ಟತ್ ಬಿಡು ಮನೆಯಾಗೆ. ಅಲ್ರಿ,
ಹೇಳಿದ್ನಲ್ಲ ನಾನು ನಿನ್ನೆಗೆ ಫೋನ್ ಹಚ್ಚಿ ಮಾತಾಡಿ ನಾನು ಬರಕ್ಕೆ ಹೇಳ್ತಾನೆ ಅವರಿಗೆ ಅಂತಂದು. ಆ ಹುಡುಗಿಗೂ ಇಷ್ಟ ಐತಿ, ಹುಡುಗಿಗೂ ಇಷ್ಟ ಐತಿ, ಮತ್ತೆ ಮಾಡೋದೇನೆ ಏನು ಹಿಡ್ಕೊಂಡು ಕುತ್ಕೊಂತೀರಾ? ಏನಾರ ಹಾಳು ಬರ್ಸ್ಕೊಂಡು ಹೋಗು, ನನಗೂ ಇದಕ್ಕೂ ಸಂಬಂಧ ಇಲ್ಲ ನೋಡು. ಅಯ್ಯೋ ದೇವ್ರೆ, ಹುಡುಗಿಗೆ ಅಪ್ಪರಿ ನೀವು. ನೀವೇನು ಮುಂದೆ ನಿಂತಿದ್ದು ಮಾಡ್ಬೇಕು ಏನು? ಅಣ್ಣ ತಮ್ಮರು ಯಾರು ಅದಾರ ಆಕಿಗೆ ಮುಂದೆ ನಿಂತು ಮಾಡಕ್ಕೆ? ನೀವೇ ಎಲ್ಲದೂ ಮಾಡ್ಬೇಕಪ್ಪ. ಈಗ ನನಗೇನು ಸಂಬಂಧ ಇಲ್ಲ ಅಂದ್ರೆ ನಾನೊಬ್ಳೆ ಎಲ್ಲಿ ತಲೆ ವೈಕೇನ್ಲಿ? ಏನು ನನಗೊಬ್ಳಿಗೆ ಮಗಳಾಕಿ? ಸುಮ್ಮನೆ ಮಾಡೋದು ಕಲೀರಿ. ಸುಮ್ಮನೆ ಇಲ್ಲದೆ ಇರೋನೆಲ್ಲ ಯೋಚನೆಗಳು ತಲೆಗೆ ತುಂಬ್ಕೊಂಡು ಇಲ್ಲದೆ ಇರೋದನ್ನ ಮಾಡಕ್ ಹೋಗ್ಬೇಡ್ರಿ. ಅವ್ರಿಗಾಗಿಲ್ಲ ಅಂತಂದ್ರೆ ಈಗ ನಮಗೆ ಸಂಬಂಧ ಹೊಂದಿಕೆ ಬರ್ತೈತಿ ಅಂದಾಗ ಮತ್ತೆ ನಾವು ಕೊಟ್ಟು ಮಾಡೋದೆಯಾ? ಒಂದು ಮನೆಗೆ ಹೆಣ್ಣು ಐತಿ ಅಂದ್ರೆ 1000 ಗಂಡು ಬರ್ತವೆ, ಒಂದು ಗಂಡು ಐತಿ ಅಂದ್ರೆ 1000 ಹೆಣ್ಣು ತೋರಿಸ್ತಾರೆ. ಅದಕ್ಕೆ ಬಂದಿರೋದನ್ನ ತಳಕತ್ತ ನಾವು ಬೇಡ ಅಂತಂದು. ಈಗ ಏನು ಹೇಳಿ ನಿಂದು? ಏನು ಮಾಡಕ್ಕೆ ಹೇಳು? ಎಲ್ಲ ಹೊರಗೆ ಹೋಗ್ಬೇಡ್ರಿ, ಅದು ಐತಿ ಇದೈತಿ ಅಂತಂದು ಮನೆಗೆ ಇರ್ರಿ. ಅವರು ಇನ್ನೊಂದು ತಾಸನ ಬರ್ತಾರೆ. ಸರಿ, ಅಣ್ಣಗೆ ಹೋಗಿ ಹೇಳ್ಬರ್ತಂತಡಿ. ಅಲ್ರಿ ನಾನು ಏನು ಹೇಳಕತ್ತೀನಿ ನಿಮಗೆ ಅರ್ಥಕತ ಇಲ್ಲ? ತಲೆಗೆ ಬುದ್ಧಿ ಐತೆ ಇಲ್ರಿ ನಿಮಗೆ? ಅವರಿಗೂ ಆಗೋದಿಲ್ಲ. ಈಗ ಅವ್ರನ್ನ ಕರೆಸ್ತೀರಾ? ನೋಡು, ಅದೇನಾರ ಆಗಿರ್ಲಿ, ಅವ್ನು ಬರ್ತಾನ ಬಿಡ್ತಾನ, ಅವನಿಗೊಂದು ಮಾತು ತಿಳಿಸ್ಬೇಕು, ಹೋಗಿ ತಿಳಿಸ್ಬರ್ತಾನೆ. ಏನಾರ ಮಾಡ್ರಿ. ಅಣ್ಣ, ಅತ್ಕೆಮ್ಮ, ಬಾರ ಬಸಪ್ಪ. ಆರಾಮದೇನವ? ನಾಷ್ಟ ಮಾಡಿದ್ಯಾ? ಹೂನಪ್ಪ, ನಾಷ್ಟ ಆತು. ನಿಂದ ಆತೇನಪ್ಪ? ಹೂನವ, ಮಾಡ್ಕೊಂಡೆ ಬಂದೆ ಇತ್ಲಾಗೆ. ಅಣ್ಣ ಅತ್ಕೆಮ್ಮ ಎಲ್ಲಿ ಕಾಣವಲ್ರಲ್ಲ? ನಿಮ್ಮ ಅಣ್ಣ ಹೊಲಕ್ಕೆ ಹೋಗಿದ್ದಾನಪ್ಪ. ನಿಮ್ಮ ಅತ್ತಿಗೆ ಮದಾಳು ನೋಡು ಒಳಗೆ. ಹೌದಾ? ಅತ್ಕೆಮ್ಮ, ಅತ್ಕೆಮ್ಮ. ಬಸಪ್ಪ ಬಾ, ನಾಷ್ಟ ಮಾಡ್ಬಾ. ಇಲ್ಲ ಅತ್ಕೆಮ್ಮ, ಎಲ್ಲ ಮುಗಿಸ್ಕೊಂಡ ಬಂದನಿ. ಒಂಚೂರು ಮಾತಾಡೋಣ ಅಂತ ಬಂದೆ, ಅಣ್ಣ ಇಲ್ಲಂಗಾರೆ ಮನೆಯಾಗೆ. ಇಲ್ಲಪ್ಪ, ಅವರು ಒಂದು ಹೊತ್ತಾರನೆಗೆ ಹೋದಾರ, ಇನ್ನೂ ಬಂದಿಲ್ಲ ನೋಡಪ್ಪ. ನಾಷ್ಟಕ್ಕೂ ಬಂದಿಲ್ಲ ಇನ್ನು. ಏನಪ್ಪ ವಿಚಾರ? ಅತ್ಕೆಮ್ಮ, ಅದು ಹೆಂಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗೋವಲ್ದು ನನಗೆ. ಏನು ಯಾವ ಬಾಯಿಂದ ಹೇಳಿ ನಾನು? ಹೇಳ್ರಿ. ಯಾಕ್ಲಾ, ಏನಾತ್ಲಾ? ಮತ್ತೇನಾರ ನೀನು ಏನಾರ ಜಗಳ ಮಾಡ್ತಾದಳೇನ್ಲಾ ಮನೆಯಾಗೆ? ಒಂಥರ ಇದು ಕದ್ನದಂಗೆ ಬಾ. ಏನು ಮಾಡ್ಕಕತ್ತಿ ಹೇಳು? ಕುಣಿಸಾಕತ್ತಾಳ ಹಂಗೆಯ. ಮಗಳು ಮದುವೆ ಮಾಡ್ಬೇಕು ಅಂತಂದು ಎಷ್ಟು ಹೇಳಿದ್ರು ಕೇಳೋವಲ್ದು. ಅಂದ್ರೆ ಏನಪ್ಪ ಅರ್ಥಕವಲ್ದು ನೀನು ಹೇಳೋದು? ಅತ್ಕೆಮ್ಮ, ಅದೇ ಪವಿತ್ರಾಗ ನೋಡಿದ ಹುಡುಗ ಇದ್ನಲ್ಲ, ಹುಡುಗ ಈಕಿನ್ನೇನೋ ಇಷ್ಟಪಟ್ಟಿದ್ದಾನಂತವ. ಏನು ಮಾಡೋಣ ಹೇಳ ನಾನು? ಆದ್ರೆ ನಾನು ಆಕಿನೇ ಆಗೋದು, ಈಕಿನೂ ನಾನು ಆದ್ರೆ ಅವನ್ನೇ ಆಗೋದು ಅಂತ ಕುಂತು ಬಿಟ್ಟಿದ್ದಾರೆ. ಇವತ್ತೇನೋ ಮನೆ ನೋಡಕ್ ಬರ್ತಿದ್ದೀವಿ ಅಂತ ಅಂದ್ರು ಅವರು. ಏನು ಮಾಡೋಣ ಹೇಳ್ರಿ ಈಗ? ಏನಿಲ್ಲ, ಇದು ಒಬ್ರು ತಪ್ಪಿಲ್ಲ ಒಬ್ರದು. ಒಬ್ಬ ಮಗಳು ಬಚಾವಾದ್ಲು ಅನ್ನೋ ಅಷ್ಟೊಳಗೆ ಇನ್ನೊಬ್ಬಳು ಶಿಕ್ಷಕ್ ಹೊಂಟಿರಲ್ರು. ಅವನೇನು ಸರಿ ಇಲ್ಲ ಅಂತ ಹೇಳಕತ್ತಿದ್ಲಿಕ್ಕೆ ಶಾರದವ್ವ. ಈಗ ಮತ್ತೆ ಅವನಿಗೇನ ನನ್ನ ಮೊಮ್ಮಗಳು ಕೊಡಕತ್ತೀಯಾ? ಬ್ಯಾಡಪ್ಪ, ಎದಕ್ಲ ಹಿಂಗೆ ಮಾಡಕತ್ತೀರಾ? ನನ್ನ ಹೊಟ್ಟೆ ಉರ್ಸಕತ್ತೀರಲ್ರು. ಅತ್ಯಾರ ಎದಕ್ಕೆ ಅಳಕತ್ತೀರಿ? ಸುಮ್ಮನೆ ಆಗ್ರಿ, ಸಮಾಧಾನ ಮಾಡ್ಕೊಳ್ರಿ. ಏನು ಮಾಡ್ಕಕತ್ ನೋಡ್ರಿ ಈಗ. ಈಕಿ ಇಷ್ಟ ಇಲ್ಲ ಅಂತಂದು ಆಕಿನ ಇದು ಮಾಡಕತ್ತ ಹುಡುಗ. ಏನು ಮಾಡೋಣ? ಆಕಿನೂ ಬಿಡೋವಲ್ಲಂತೆ. ಏನು ಹೇಳಕತ್ ನೋಡ್ರಿ ಈಗ. ಅಲ್ಲೇ ಶಾರದಾ, ಇವನೇ ನನ್ನ ಮೊಮ್ಮಗಳಿಗೆ ಇದು ಮಾಡಿರೋದು. ಈಗ ಆ ಮೊಮ್ಮಗಳಿಗೂ ಹಿಡ್ಕೊಂಡು ಕುಂತಿದ್ದಾನೆ ಅಂತ ನನಗೆ ಹೇಳಿಲ್ಲಲ್ಲ ನೀನು ಅವತ್ತೆಯ? ಇಲ್ಲ ಅಂದ್ರೆ ಅವತ್ತೇ ಒಂದು ಗ್ರಾಚಾರ ಬಿಡಿಸ್ಬಿಡ್ತಿದ್ನಲ್ಲೇ. ಎಂತ ಕೆಲಸ ಮಾಡಿದೆ ಶಾರದಾ ನೀನು? ಅತ್ತಾರ ಹೆಂಗೆ ಹೇಳಿರಿ ನಾನು? ನನ್ನ ಮಗಳದ ಆ ಸ್ಥಿತಿಯಾಗಿ ಅಂತ ಸಂದರ್ಭದಾಗೆ ನಾನು ಏನಂತ ಹೇಳಿರಿ ನಿಮಗೆ? ಇವ ಹಿಂಗೆ ಮಾಡಕತ್ತಾನೆ ಅಂತಂದು. ಅವ್ವ, ಏನು ಮಾಡೋಣವ ಈಗ? ಆಕೆ ಹಣೆ ಬರ್ದಾಗೆ ಇದ್ದಂಗೆ ಅಕತ್ ಬಿಡತ್ಲಾಗೆ. ಏನು ಹೇಳನ್ ಹೇಳು? ಆಕಿ ನನ್ನ ಹೆಣ್ರಂತೂ ಆಕಿ ತಲೆನೇ ಕೆಡಿಸ್ಕೊಳಂಗಿಲ್ಲ. ಆಕಿಗೆ ಒಟ್ನಾಗೆ ಆಕಿಗೆ ದುಡ್ಡು ಆಸ್ತಿ ಅಡವು ಈಡಕ್ಕೆ ಕೊಡೋರು ಇದ್ಬಿಟ್ರೆ ಸಾಕು. ಆಕಿಗೆ ಇನ್ನೇನು ಬೇಡ. ಅದನ್ನ ನೋಡ ಆಸೆ ಬಿದ್ದೇ ಮಗಳನ್ನಲ್ಲಿ ಕೊಡ್ಬೇಕು ಅಂತ ಕುಂತಿದ್ದಾಳೆ. ಕೊಟ್ಟು ಅನ್ಭವಿಸ್ಲಿ ಬಿಡು. ಈಗ ನಾವು ಏನು ಮಾಡೋಕತ್ತೆ ಹೇಳು? ಹಂಗಂದ್ರೆ ಹೆಂಗಪ್ಪ? ಆಕಿನು ನನ್ನ ಮೊಮ್ಮಗಳೇ ಅಲ್ಲನೋ. ಈಕಿ ಆದ್ರೇನು ಆಕಿ ಆದ್ರೇನು ಯಾರಿಗೆ ತೊಂದ್ರೆ ಆದ್ರೂ ನನಗೆ ನೋವು ಆಗೋದಿಲ್ಲನಪ್ಪ. ನೋಡಿ ಮಾಡಿ ಕೊಡ್ರಪ್ಪ. ಆಟ ಮಾಡ್ತಾರೆ ಅಂತಂದು ಸುಮ್ಮನೆ ಏನು ಎಲ್ಲ ಹೋಗಿ ಗೊತ್ತಿಲ್ಲ ಜಾಗಕ್ಕೆ ಹೋಗಿ ಹೆಣ್ಮಕ್ಳು ಕೊಟ್ಟು ಅನ್ಬಸೋದು ಯಾಕಪ್ಪ? ಅವ್ವ, ಈಗ ನಾನು ಏನು ಹೇಳಿದ್ರು ಕೇಳೋ ಸ್ಥಿತಿಯಾಗಿ ಇಲ್ಲವ. ಆಕಿ ತಿಳ್ದಂಗೆ ಮಾಡಕತ್ತಾಳೆ. ಮಾಡ್ಲಿ ತಗ, ನೋಡೋಣ ಏನಕತ್ತ. ಆಗಿದ್ದಾಗ್ಲಿ, ಇನ್ನೇನು ಮಾಡಕತ್ತಿ? ಬಸಪ್ಪ, ನಿಮಗೆ ತಿಳಿದಂಗೆ ಮಾಡ್ರಪ್ಪ. ಈಗ ನಮ್ದೇನು ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ಅಣ್ಣ ಬಂದ್ಮೇಲೆ ಹೇಳ್ತಾನೆ ಅವರಿಗೆ. ಆದರೆ ಬರ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ ತಗೊಳಪ್ಪ. ಈಗ ಸುಮ್ಮನೆ ಬಂದರೆ ನೀನು ಹೆಂಡ್ತಿಗೆ ನಮ್ಮ ಮೇಲೆ ಸಿಟ್ಟು, ಮತ್ತೀಗ ಅಲ್ಲಿ ಬಂದು ಏನಾರ ಎಡವಟ್ಟ ಆತಂದ್ರೆ ಮತ್ತು ನಮ್ಮ ಮೇಲೇ ಬರ್ತಾಳಕ್ಕಿ. ನಿಮ್ಮ ಮಾಡಪ್ಪ ನೀನು. ಮದುವೆ ಎಲ್ಲ ಗೊತ್ತಾಗಲಿ. ನಿಂತಿದ್ಬೇಕಿದ್ರೆ ಬಂದು ಮಾಡಿ ಮದುವೆ ಮುಗಿಸ್ ಬರ್ತೀವಿ. ಇದು ಈ ಸಣ್ಣ ಪುಟ್ಟದಕ್ಕೆಲ್ಲ ಏನು ತಾಳಪ್ಪ ಮಾಡೋಗು. ಆಯ್ತು ಅತ್ಗೆಮ್ಮ, ಹಣ್ಣು ಬಂದ್ಮೇಲೆ ಹೇಳ್ರಿ. ಬರ್ತಾನೋ? ಅವ್ವ ಬರ್ತಾನವ? ಹೂನಪ್ಪ, ಹೂ ಬಾ. ಅತ್ತರ ಎದಕ್ಕೆ ಕಳಕತ್ತೀರ? ಸುಮ್ಮನೆ ಆಗ್ರಿ. ಈಗ ಅವ್ರ ಮಗಳು ಅವ್ರ ಇಷ್ಟ, ಅವ್ರು ಏನಾರ ಮಾಡ್ಕೊಂಡ್ಲಿ. ಈಗ ನಾವು ಏನಾರ ಹೇಳಕತ್ತ? ನಮ್ಮ ಮಾತೇನಾರ ಕೇಳಂಗದಳ ಆಕಿ? ಹೇಳ್ರಿ, ಹೇಳ್ದಾರ ಮಾತು ಕೇಳಿದ್ರೆ ಚಂದ ಹೇಳ್ಬೋದು ನಾವು.
ಈ ಕೇಳಲ್ಲ ಅಂತ ಕುಂತ ಮೇಲೆ ಇನ್ನೇನು ಮಾಡಕ್ಕಾಗತ್ತೆ? ಅವ್ರವ್ರ ಹೆಂಗ್ ಅನಿಸ್ತಂಗೆ ಮಾಡ್ಕೊಂಡ್ಲಿ ಬಿಡ್ರಿ. ಏನೋ ಶಾರದಾ, ನನ್ನ ಮೊಮ್ಮಗಳನ್ನ ಹೋಗಿ ಸಿಗಿಸ್ತಾರ ಅಂತಂದು ನನಗೆ ಗೊತ್ತಾತವ. ಆ ಹುಡುಗಿ ಜೀವನ ಹಾಳು ಮಾಡಿಡ್ತಾಳವ ರೋವನೆಯ. ಬಿಡಾಡಿ ಎಲ್ಲಿಂದ ಬಂದು ಸರಿ ಆದ್ಲೋ ಏನು, ನಂದು ಇಡೀ ನಂದು ಜನ್ಮಕ್ಕೆ ಮುಳ್ಳಾಗಿ ನಿಂತುಬಿಟ್ಟಾಳು ನೋಡೋಕೆ. ನನ್ನ ಮಗಂದು ಜೀವನ ಹಾಳು ಮಾಡಿ ಇಟ್ಬಿಟ್ಲವ. ಈಗ ಮಗಳದು ಜೀವನ ಹಾಳು ಮಾಡಾಕತ್ತಾಳೆ.